ಇನ್ನು ಜಮೀರ್ಗೆ ಟೆನ್ಷನ್ ಹೆಚ್ಚಿಸಿದ ಬೈ ಎಲೆಕ್ಷನ್ ಅಖಾಡ ದಾವಣಗೆರೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವಂತಹ ನಿಟ್ಟಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಎಸ್ಎಸ್ಎಂ ಜೊತೆಗಿನ ಮುನಿಸು ಮರ್ಯಾದಾ ಸಚಿವ್ ಜಮೀರ್ ದಾವಣಗೆರೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವಂತಹ ನಿಟ್ಟಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಏನು ಎಸ್ಎಸ್ಎಂ ಜೊತೆಗಿನ ಮುನಿಸೇನಿತ್ತು ಅದನ್ನು ಇನ್ನೂ ಮರ್ತೇ ಇಲ್ವಾ ಜಮೀರ್ ಅಹಮದ್ ಅವರು? ನೀನು ಯಾರು ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋಕೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ನೀಡಿರುತ್ತಾರೆ. ಮಲ್ಲಿಕಾರ್ಜುನ ಮಾತಿಗೆ ಕೆರಳಿರುವ ಜಮೀರ್ ಅಹಮದ್ ದಾವಣಗೆರೆಗೆ ಬಾರದಂತೆ ಸಚಿವ ಎಸ್ಎಸ್ಎಂ ಹೇಳಿದ್ದಾರೆ. ಸೊ ಸಮರ್ಥ ಪರ ಪ್ರಚಾರ ಬಗ್ಗೆ ವೇಣು ಜೊತೆ ಚರ್ಚಿಸ್ತೀನಿ ಅನ್ನುವಂತಹ ಮಾತನ್ನು ಸಹಿತ ಈಗಾಗಲೇ ಆಡಿದ್ದಾರೆ. ಪ್ರಚಾರದಲ್ಲಿ ಭಾಗವಹಿಸಬೇಕೇ ಅಥವಾ ಬೇಡವಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿದೆ. ಈಗಾಗಲೇ ವೇಣುಗೋಪಾಲ್ ಜೊತೆ ಚರ್ಚಿಸಲಿರುವ ಜಮೀರ್, ವರಿಷ್ಠರ ಸೂಚನೆಯಂತೆ ನಡೆಯಲಿರುವ ಮಿನಿಸ್ಟರ್, ಸಿಎಂಗೂ ಕರೆ ಮಾಡಿ ಅಭಿಪ್ರಾಯ ಕೇಳಿರುವ ಸಚಿವ. ಇನ್ನು ಸಚಿವರೇ ದಾವಣಗೆರೆ ಕ್ಷೇತ್ರಕ್ಕೆ ಬರಬೇಡಿ ಅಂತ ಹೇಳಿದ್ದಾರೆ. ನನಗೂ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ, ಏನ್ ಮಾಡಬೇಕು ಅಂತ ಹೇಳಿದ್ದಾರೆ. ಟಿಕೆಟ್ಗಾಗಿ ಮುಸ್ಲಿಮರ ಪರ ಬ್ಯಾಟ್ ಬೀಸಿದ್ದ ಸಚಿವ. ಈ ವೇಳೆ ಜಮೀರ್ ವಿರುದ್ಧ ಕಿಡಿಕಾರಿದ್ದ ಮಲ್ಲಿಕಾರ್ಜುನ್ ಬೈ ಎಲೆಕ್ಷನ್ ಒತ್ತಲು. ಹೀಗಾಗಿ ದಾವಣಗೆರೆಗಿದ್ದ ಜಮೀರ್ ಅಹಮದ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ? ಈಗಾಗಲೇ ಮಲ್ಲಿಕಾರ್ಜುನ್ ಅವರ ಮಾತಿಗೆ ಕೆರಳಿದ್ರು ಜಮೀರ್ ಅಹಮದ್ ಅವರು. ದಾವಣಗೆರೆಗೆ ಬಾರದಂತೆ ಸಚಿವ ಎಸ್ಎಸ್ಎಂ ಅವರು ಕೂಡ ಒಂದು ಹೇಳಿಕೆ ಒಂದನ್ನು ನೀಡಿದರು. ಸೊ ಈಗ ಸಮರ್ಥ ಪರವಾಗಿ ಪ್ರಚಾರ ಬಗ್ಗೆ ವೇಣು ಜೊತೆ ಚರ್ಚಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರಚಾರದಲ್ಲಿ ಭಾಗವಹಿಸಬೇಕೆ ಅಥವಾ ಬೇಡವಾ ಅನ್ನುವಂತಹ ನಿಟ್ಟಲ್ಲಿ ಸಾಕಷ್ಟು ಟೆನ್ಷನ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಇನ್ನೊಂದು ಕಡೆ ವೇಣುಗೋಪಾಲ್ ಜೊತೆ ಚರ್ಚಿಸಲಿರುವ ಜಮೀರ್ ಚರ್ಚಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ವರಿಷ್ಠರ ಸೂಚನೆಯಂತೆ ನಡೆಯಲಿರುವಂತಹ ಮಿನಿಸ್ಟರ್, ವರಿಷ್ಠರು ಏನು ಹೇಳ್ತಾರೆ ಅದರಂತೆ ನಡೆದುಕೊಂಡು ಹೋಗ್ತೀರಿ ಅನ್ನುವಂಥ ನಿಟ್ಟಲ್ಲಿ ಜಮೀರ್ ಅಹಮದ್ ಅವರು ಕೂಡ ಇದ್ದಾರೆ. ಸಿಎಂಗೂ ಕರೆ ಮಾಡಿ ಅಭಿಪ್ರಾಯನ ಕೇಳಿದ್ದಾರೆ ಸಚಿವರು. ಸಚಿವರೇ ದಾವಣಗೆರೆ ಕ್ಷೇತ್ರಕ್ಕೆ ಬರಬೇಡಿ ಅಂತ ಹೇಳಿದ್ದಾರೆ. ನನಗೂ ಕೂಡ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ, ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ಗೋಸ್ಕರ ಮುಸ್ಲಿಮರ ಪರ ಬ್ಯಾಟ್ ಬೀಸಿದ್ರು ಸಚಿವರು. ಜಮೀರ್ ಅಹಮದ್ ಅವರು ಮುಸ್ಲಿಮರ ಪರವಾಗಿ ಬ್ಯಾಟನ್ನು ಬೀಸಿದ್ರು. ಈ ಹಿಂದೆ ಯಾವಾಗ ಟಿಕೆಟ್ನ ಕಿತ್ತಾಟ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಸಮರ್ಥ ಆಗಿರ್ಬೋದು ಮತ್ತು ಸಾದಿಕ್ ಪೈಲ್ವಾನ್ ಅವರು ಯಾವಾಗ ಬಂಡಾಯ ಎದ್ದೇಳ್ತಾರೆ ಆಗಲೂ ಕೂಡ ಜಮೀರ್ ಅಹಮದ್ ಅವರು ಸುಮ್ಮನಾಗ್ತಾರೆ, ಎಲ್ಲೂ ಸಹಿತ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸೊ ಆ ಒಂದು ಕಾರಣ ಆಗಿರ್ಬೋದು. ಈ ವೇಳೆ ಜಮೀರ್ ವಿರುದ್ಧ ಕಿಡಿಕಾರಿದ್ರು ಮಲ್ಲಿಕಾರ್ಜುನ್ ಅವರು. ಹೀಗಾಗಿ ದಾವಣಗೆರೆಯಿಂದ ಜಮೀರ್ ಅಹಮದ್ ಅಂತರವನ್ನು ಕಾಯ್ದುಕೊಳ್ತಿದ್ದಾರಾ? ಒಂದು ಕಡೆಯಿಂದ ನಾವು ನೋಡೋದಾದರೆ ದಾವಣಗೆರೆಗೆ ಬಾರದಂತೆ ಗಡಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರೇ ಹೇಳಿರುವಂಥ ಒಂದು ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಪ್ರಚಾರ ಇದೆ. ಈ ಒಂದು ಪ್ರಚಾರದಲ್ಲಿ ಭಾಗವಹಿಸಬೇಕೆ ಅಥವಾ ಬೇಡ ಅನ್ನೋದ್ರ ಬಗ್ಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರೊಂದಿಗೆ ಚರ್ಚೆ ಮಾಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಹೇಳಿದ್ದಾರೆ. ಪಕ್ಷದ ಸೂಚನೆಯಂತೆ ನಡೆದುಕೊಳ್ಳಲಿದ್ದಾರೆ ಅಂತೇಳಿ ಹೇಳಿದ್ದಾರೆ. ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಮುಂದಿನ ತೀರ್ಮಾನವನ್ನು ಅದನ್ನು ಮಾಡ್ತೇನೆ. ಈಗಾಗಲೇ ಕೇರಳ ಚುನಾವಣಾ ಪ್ರಚಾರದಲ್ಲಿರುವ ಜಮೀರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಅಭಿಪ್ರಾಯವನ್ನು ಕೇಳಿದ್ದಾರೆ. ಏನು ಈ ರೀತಿಯಾಗಿ ಆ ಒಂದು ಕ್ಷೇತ್ರಕ್ಕೆ ಬಂದು ಪ್ರಚಾರಕ್ಕೆ ನಾನು ಬರಲ್ಲ ಬೇಡವಾ ಅನ್ನುವಂಥ ನಿಟ್ಟಲ್ಲಿ ಜಮೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರೇ, ನಾನು ಬರಬಾರ್ದು ಅಂದಿರುವಂತಹ ಹಿನ್ನೆಲೆಯಲ್ಲಿ ನನಗೆ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ, ನಾನು ಯಾಕೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಹತ್ರ. ಪ್ರಸ್ತುತ ಜಮೀರ್ ಅಹಮದ್ ಕೇರಳದಲ್ಲಿದ್ದಾರೆ. ಸದ್ಯಕ್ಕೆ ಏಪ್ರಿಲ್ 4ರವರೆಗೆ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗೇ ಇರ್ತಾರೆ. ಬಳಿಕ ದಾವಣಗೆರೆಗೆ ಪ್ರಚಾರ ಮಾಡುವಂತಹ ಕುರಿತು ವೇಣುಗೋಪಾಲ್ ಅವರಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಏಪ್ರಿಲ್ 4ರಂದು ಜಮೀರ್ ಅಹಮದ್ ಅವರು ಆಗಮಿಸ್ತಾರೆ. ಅಲ್ಲಿವರೆಗೂ ಕೇರಳದ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಒಂದು ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಟೆನ್ಷನ್ ಹೆಚ್ಚಾಗಿದೆ.